ಇವತ್ತಿನ ಕಾರ್ಯಕ್ರಮ ಬಹಳ ಉತ್ತಮವಾದದ್ದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು 20 ದಿನದ ಹಿಂದೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು. ಮುನಿಯವರ ಮುಂದಾಳತ್ವದಲ್ಲಿ, ಕೇಶವರಾಜಣ್ಣನವರ ಬೆಂಬಲದಲ್ಲಿ ಈ ಕಾರ್ಯಕ್ರಮ ಆಯ್ತು. ನಂತರ ಕೇವಲ ತಪಾಸಣೆ ಅಲ್ದೇನೆ, ಏನು ಕಣ್ಣಿನ ತಪಾಸಣೆಯ ನಂತರ ಅವರಿಗೆ ಆಪರೇಷನ್, ಕಣ್ಣು ಆಪರೇಷನ್ ಮಾಡಿ ನಂತರ ಅವರಿಗೆ ಆಪರೇಷನ್ ಮಾಡಿ ಬಿಡ್ಲಿಲ್ಲ, ನಂತರ ಅವರಿಗೆ ಕನ್ನಡಕದ ವ್ಯವಸ್ಥೆಯನ್ನು ಸಹ ಮಾಡಿ ಒಂದು ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಕಷ್ಟ. ಅಂಥದ್ರಲ್ಲಿ ಮುನಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಜನಗಳ ಕಷ್ಟ ಸುಖವನ್ನ ಕೇಳ್ತಾ ಅವರಿಗೆ ಬೇಕಾದಂತಹ ಒಂದು ಸೌಕರ್ಯವನ್ನ ನೀಡುವುದರಲ್ಲಿ ಅವನು ಮುಂದೆ ಇದ್ದಾನೆ. ಅವನಿಗೆ ಮುಂದಿನ ದಿನದಲ್ಲಿ ಅದೇ ರೀತಿ ಮಾಡ್ಕೊಂಡು ಜನಗಳ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ, ಜೊತೆಗೆ ಕೇಶವರಾಜಣ್ಣನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಯಾವುದೇ ಮಾಡ್ಲಿ ಅದಕ್ಕೆ ಸದಾ ನಿಮ್ ಜೊತೆಗಿರ್ತೀನಿ, ಎಂತ ಸಂದರ್ಭದಲ್ಲೂ ಸಹ ನಿಮ್ ಜೊತೆಗಿರ್ತೇನೆ ಅಂತ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತ ಅವರು 28 ಏನ್ ಬರುತ್ತೆ ಅದರಲ್ಲಿ ಖಂಡಿತವಾಗಿ ಭರ್ಜರಿ ಗೆಲುವು ಸಾಧಿಸ್ತಾರೆ. ಅದಕ್ಕೆ ಅವರಿಗೆ ಬೆಂಬಲವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೇವೆ, ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮ ಬಹಳ ಉತ್ತಮವಾದದ್ದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಂದು 20 ದಿನದ ಹಿಂದೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ರು. ಮುನಿಯವರ ಮುಂದಾಳತ್ವದಲ್ಲಿ, ಕೇಶವರಾಜಣ್ಣನವರ ಬೆಂಬಲದಲ್ಲಿ ಈ ಕಾರ್ಯಕ್ರಮ ಆಯ್ತು. ನಂತರ ಕೇವಲ ತಪಾಸಣೆ ಅಲ್ದೇನೆ, ಏನು ಕಣ್ಣಿನ ತಪಾಸಣೆಯ ನಂತರ ಅವರಿಗೆ ಆಪರೇಷನ್, ಕಣ್ಣು ಆಪರೇಷನ್ ಮಾಡಿ ನಂತರ ಅವರಿಗೆ ಆಪರೇಷನ್ ಮಾಡಿ ಬಿಡ್ಲಿಲ್ಲ, ನಂತರ ಅವರಿಗೆ ಕನ್ನಡಕದ ವ್ಯವಸ್ಥೆಯನ್ನು ಸಹ ಮಾಡಿ ಒಂದು ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಕಷ್ಟ. ಅಂಥದ್ರಲ್ಲಿ ಮುನಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಜನಗಳ ಕಷ್ಟ ಸುಖವನ್ನ ಕೇಳ್ತಾ ಅವರಿಗೆ ಬೇಕಾದಂತಹ ಒಂದು ಸೌಕರ್ಯವನ್ನ ನೀಡುವುದರಲ್ಲಿ ಅವನು ಮುಂದೆ ಇದ್ದಾನೆ. ಅವನಿಗೆ ಮುಂದಿನ ದಿನದಲ್ಲಿ ಅದೇ ರೀತಿ ಮಾಡ್ಕೊಂಡು ಜನಗಳ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ, ಜೊತೆಗೆ ಕೇಶವರಾಜಣ್ಣನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಯಾವುದೇ ಮಾಡ್ಲಿ ಅದಕ್ಕೆ ಸದಾ ನಿಮ್ ಜೊತೆಗಿರ್ತೀನಿ, ಎಂತ ಸಂದರ್ಭದಲ್ಲೂ ಸಹ ನಿಮ್ ಜೊತೆಗಿರ್ತೇನೆ ಅಂತ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತ ಅವರು 28 ಏನ್ ಬರುತ್ತೆ ಅದರಲ್ಲಿ ಖಂಡಿತವಾಗಿ ಭರ್ಜರಿ ಗೆಲುವು ಸಾಧಿಸ್ತಾರೆ. ಅದಕ್ಕೆ ಅವರಿಗೆ ಬೆಂಬಲವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತೇವೆ, ಅವ್ರನ್ನ ಗೆಲ್ಸ್ಕೊಂಡು ಬಂದೇ ಬರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.